ಚಿಕ್ಕಬಳ್ಳಾಪುರದ ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತಿಗೆ ನಿಂದಿಸಿದ್ದ ಕೈ ಮುಖಂಡ ಇದೀಗ ತಲೆಮರೆಸಿಕೊಂಡು ಓಡಾಡ್ತಿದ್ದಾನೆ. 2 ದಿನವಾದರೂ ಪೊಲೀಸರ ಕೈಗೆ ಸಿಗದೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದಾನೆ. ಈ ಮಧ್ಯೆ ನೌಕರರ ಸಂಘದಿಂದ ಪ್ರತಿಭಟನೆ ನಡೆದಿದ್ದು ಡಿಸಿ ಕೂಡ ಬಿಡಲ್ಲ ಎಂದಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ್ ಗೌಡಗೆ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿರುವ ಪುಢಾರಿ 2 ದಿನಗಳು ಕಳೆದ್ರೂ ಸುಳಿವಿಲ್ಲ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದ 3 ತಂಡ ಆತನಿಗಾಗಿ ಶೋಧ ನಡೆಸ್ತಾ ಇದೆ. ಈ ಮಧ್ಯೆ ಶಿಡ್ಲಘಟ್ಟ ನಗರಸಭೆ ಮುಂದೆ ಜೆಡಿಎಸ್ ಮುಖಂಡರು, ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ರು. ರಾಜೀವ್ ಗೌಡನನ್ನ ಬಂಧಿಸಿ ಶಿಡ್ಲಘಟ್ಟ ಬಚಾವ್ ಮಾಡಿ ಅಂತ ಘೋಷಣೆ ಕೂಗಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟಿಸಿ ರಾಜೀವ್ ಗೌಡನ ಬಂಧನಕ್ಕೆ ಒತ್ತಾಯಿಸಿದ್ರು. ಎಲ್ಲ ತಾಲೂಕಲ್ಲೇ ನೌಕರರಿಗಾಗಲಿ, ಪೊಲೀಸ್ ಇಲಾಖೆ ಆಗಲಿ, ದಂಡಾಧಿಕಾರಿಗಳಾಗಿ, ನಗರಸಭೆ ಎಲ್ಲರಿಗೂ ಧಮಕಿ ಕೊಟ್ಟಿರೋದು ವಿಷಯ ನಿಮಗೆಲ್ಲ ಮಾಹಿತಿ ಬಂದೈತೆ. ಅವರು ರೌಡಿಸಮು, ಗೂಂಡಾಯಿಸಮ್ ಮಾಡ್ತಾ ಇದ್ದಾರೆ. ತಾಲೂಕಲ್ಲಿ ಬಂದು ಎಲ್ಲಿಂದನೋ ಬಂದು ಸ್ಥಳೀಯರಲ್ಲ, ಅವರು ಬಸ್ ಸ್ಟಾಪಲ್ಲಿ ಬಂದು ಸ್ಥಳೀಯರಲ್ಲ, ಎಲ್ಲಿಂದನೋ ಬಂದು ಇಲ್ಲಿ ದುಡ್ಡೈತೆ, ನನ್ನ ಹತ್ರ ಇದೈತೆ. ನಿಮಗೂ ಗೊತ್ತು, ಮಂಡೂರಲ್ಲಿ ರೋಡಿ ಶೀಟ್ರ್ ಅವ್ರಿಗೆ ಮನಸ್ಸು ಇಚ್ಛೆ ಅಂತ ಧಮಕಿ ಹಾಕಿದ್ದಾರೆ. ಆ ಧಮಕಿಯನ್ನು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈಗಾಗಲೇ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೆಯಲ್ಲಿ ನೈತಿಕವಾಗಿ ಬೆಂಬಲ ವ್ಯಕ್ತಪಡಿಸಿದ್ದೀವಿ. ಈಗಾಗಲೇ ಅವ್ರ ಮೇಲೆ ಏನು FIR ಆಗಿದೆ, FIR ಅಂತ ಸಂಬಂಧಪಟ್ಟ ಇಲಾಖೆಯವರನ್ನು ಬಂಧಿಸಬೇಕು ಅಂದ್ಬಿಟ್ಟು ನಾವು ಒತ್ತಾಯಪಡಿಸ್ತೀವಿ. ಜಿಲ್ಲಾಧಿಕಾರಿ ಪ್ರಭು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದು, ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಎಂದಿದ್ದಾರೆ. ನನಗೆ ಸಿಬ್ಬಂದಿ ವರ್ಗದವರಿಂದ ಈ ಮಾಹಿತಿ ಬಂತು, ಈ ಥರ ಆಗಿದೆ ಅಂತೇಳಿ. ತತ್ಕ್ಷಣ ತಹಸೀಲ್ದಾರ್ ಅವರಿಗೆ ಮತ್ತು ಇತರ ನಮ್ಮ ನಗರ ಆಯುಕ್ತರಿಗೆ, ಚಿಂತಾಮಣಿ ನಗರ ಆಯುಕ್ತರು, ಬೇರೆ ಬೇರೆ ನಗರ ಆಯುಕ್ತರಿಗೆ ಮತ್ತು ನಮ್ಮ PD ಅವರಿಗೆ ನಾನು ಕೂಡಲೇ ಮಾತಾಡಿ ಏನು ಇಶ್ಯೂ ಇದೆ ಏನು ಅಂತೇಳಿ ಪರಾಮರ್ಶಿಸಿ, ಮತ್ತು ಅವ್ರಿಗೂ ಕೂಡ, ಅಮೃತಗೌಡ ಅವ್ರಿಗೂ ಕೂಡ ನಾನು ಮಾತಾಡಿದೆ. ಆಗಬಾರ್ದಾಗಿತ್ತು ಘಟನೆ. ಆ ರೀತಿಯ ಮಾತುಗಳು ಸಾರ್ವಜನಿಕ ಸೇವೆ ಮಾಡಬೇಕಾದ್ರೆ ಯಾರೂ ಅಪೇಕ್ಷೆ ಪಡೋದಿಲ್ಲ. ಎಲ್ಲರಿಗೂ ಭಾಳ ನೋವಾಗಿದೆ. ಅದನ್ನು ವಿವಿಧ ರೀತಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಮತ್ತು ಈ ವಿಷಯವನ್ನು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು, ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ನನ್ನ ತಂದೆ ನಿವೃತ್ತ ASI ಆಗಿದ್ರು ಭಯಗೊಂಡಿದ್ದಾರೆ. ಹೊರ ದೇಶದಲ್ಲಿರುವ ಪತಿ ಕೂಡ ಭೀತಿಗೆ ಒಳಗಾಗಿದ್ರು. ಆದ್ರೆ ನಾನೇ ಅವರಿಗೆ ಧೈರ್ಯ ಹೇಳಿದ್ದೀನಿ ಅಂತ ಅಮೃತ ಹೇಳಿದ್ರು. ಅವರಿಗೆ ಅದೇ ಸರ್, ಅವರು ಆಲ್ಮೋಸ್ಟ್ 15 years ಇಂದಾನು ಹಿ ಈಸ್ ಔಟ್ಸೈಡ್ ದ ಕಂಟ್ರಿ. ಸೊ ಅವರಿಗೆ ಇದು ಒಂಥರ ಹೊಸದು ಏನಿದು ಅಂತ ಸ್ವಲ್ಪ ಭಯ, ಗಾಬರಿ. ಮನೆಯಲ್ಲಿ ನಮ್ಮ ತಂದೆಗೆ, ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇದೆ, ಒಬ್ಬಳೇ ಇದೆಯಾ, ಸೊ ಸ್ವಲ್ಪ ಭಯ ಇದೆ ಸರ್. ದೇ ಆರ್ ವರೀಡ್. ಬಟ್ ನಾ ಹೇಳಿದ್ದೀನಿ, ಇಲ್ಲ ಏನಿಲ್ಲ, ಹಾಗೆಲ್ಲ ಇಲ್ಲ, ಆಗತ್ತೆ, ನಡೀತಾ ಇರತ್ತೆ, ಇದೆಲ್ಲ ಕಾಮನ್ ಅಂತ ನಾನು ಅವರಿಗೆ ನಾನೇ ಧೈರ್ಯ ತುಂಬೋದು ಹೇಳಿದ್ದೀನಿ. ಅಷ್ಟಕ್ಕೂ ರಾಜೀವ್ ಗೌಡ ಅಳವಡಿಸಿದ್ದ ಬ್ಯಾನರ್ ಹೇಗೆ ಕಂಟಕವಾಗಿತ್ತು ಅನ್ನೋ ಗ್ರೌಂಡ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿ ಏನೊಂದು ಕೋಟೆ ಸರ್ಕಲ್ ಇದೆ. ಕೋಟೆ ಸರ್ಕಲ್ ಅಲ್ಲಿ ಒಂದು ಕಲ್ಟ್ ಚಲನಚಿತ್ರ ಪ್ರಮೋಷನ್ ಏನೊಂದು ರಸ್ತೆಗೆ ಅಡ್ಡಲಾಗಿ ಬ್ಯಾನರ್ ಹಾಕಿದ್ರು. ಆ ಬ್ಯಾನರ್ ಇಂದನೇ ಇವತ್ತು ರಾಜೀವ್ ಗೌಡ ನಗರಸಭೆ ಆಯುಕ್ತರಿಗೆ ಒಂದು ಬೆದರಿಕೆ ಹಾಕಿದ್ದು ಮತ್ತು ಅವರಿಗೆ ಅವಾಚ್ಯ ಶಬ್ದಗಳು ನಿಲ್ಲಿಸಿದ್ದನ್ನು ಅವರಿಗೆ ಗಮನಿಸಿದೀವಿ. ಇಷ್ಟಾದ್ರೂ ಇನ್ನೂ ಕೂಡ ರಾಜೀವ್ ಗೌಡಗೆ ಸೇರಿದ ಹಲವು ಬ್ಯಾನರ್ ನಗರದಲ್ಲೇ ಇದೆ. ರಸ್ತೆಗಳಲ್ಲಿ ಬೇಕಾಬಿಟ್ಟಿಯಾಗಿ ಅಳವಡಿಸಿರುವ ಬ್ಯಾನರ್ಗಳನ್ನ ಪೌರ ಕಾರ್ಮಿಕರು ತೆರವು ಮಾಡುತ್ತಿದ್ದಾರೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.